ಕುದೀತಾ ಇದೆ ಅಲ್ವಾ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ರಸೋಯಿ ರಂಗೋಲಿ ಚಾನಲ್. ನಾನು ಇವತ್ತು ಬೆಳಗಾವಿಯ ಸ್ಪೆಷಲ್ ಅಂಬ್ಲಿ, ಜೋಳದ ಅಂಬ್ಲಿ ಅಥವಾ ರಾಗಿ ಅಂಬ್ಲಿ ಎರಡೂ ಮಾಡ್ತಾರೆ. ನಾನು ಇವತ್ತು ಜೋಳದ ಅಂಬ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ಎರಡೂ ನಡೆಯುತ್ತೆ. ನಾನು ಮಜ್ಜಿಗೆ ತೊಗೊಂಡಿದ್ದೀನಿ. ಮಜ್ಜಿಗೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಪಾತ್ರೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾನು ಜೋಳದ ಅಂಬ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಜೋಳದ ಹಿಟ್ಟು ತೊಗೋತಾ ಇದ್ದೀನಿ. ಸೊ ಪಾತ್ರೆಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ತಿಳು ಬೇಕು ಅಂದರೆ ಸ್ವಲ್ಪ ಜೋಳದ ಹಿಟ್ಟು ಹಾಕಬೇಕು, ಇಲ್ಲ ಒಂಚೂರು ಗಟ್ಟಿಯಾಗಬೇಕು ನಮಗೆ ತಿಳು ನಡೆಯೋಂಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಜೋಳದ ಹಿಟ್ಟು ಹಾಕ್ಬೋದು. ಸೊ ನೀವು ಹಿಟ್ಟು ಯಾವ ಥರ ಹಾಕ್ತೀರಾ ಆ ಥರ ಅಂಬ್ಲಿ ಆಗುತ್ತೆ. ಸೊ ಮೊಸರು, ಹಿಟ್ಟು, ಜೋಳದ ಹಿಟ್ಟು ಮತ್ತು ಒಂದು ಸ್ವಲ್ಪ ಉಪ್ಪು ಮೂರು ಹಾಕಿಬಿಟ್ಟು ಮಜ್ಜಿಗೆ ಕಟ್ಟಿದಿರುತ್ತಲ್ವ ಅದು ತೊಗೊಂಡು ಒಂಚೂರು ಕಟ್ಟಿತಾ ಇದ್ದೀನಿ. ಏನಕ್ಕೆ ಮೊಸರು ಹಾಕಿದ್ದೀನಲ್ವ, ಸೊ ಮೊಸರು ಒಂದು ಸ್ವಲ್ಪ ಕಟ್ಟಿದ್ರೆ ಮಜ್ಜಿಗೆ ಆಗುತ್ತೆ. ಸೊ ಹಂಗಾಗಿ ಮೂರು ಕಟ್ಟಿತಾ ಇದ್ದೀನಿ. ಒಂಚೂರು ಮೂರು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ ನಾನು ಕಟ್ಟಿತಾ ಇರೋದು, ಅಂದರೆ ಒಂಚೂರು ಇದು ಮಾಡ್ತಾ ಇರೋದು. ಸೊ ಅದಾದಮೇಲೆ ಅದನ್ನು ಪಾತ್ರೆ ಒಯ್ದು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು. ನೋಡ್ಬೋದು, ನಾನು ಇಟ್ಟಿದ್ದೀನಿ. ಇವಾಗ ಒಂಚೂರು ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಿಬಿಟ್ಟು ಉಪ್ಪು ಏನಾದರೆ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು, ಇಲ್ಲ ಬೇಡ ಅಂತಂದರೆ ಬಿಡ್ಬೋದು. ಕರೆಕ್ಟಾಗಿತ್ತು ಏನಂದರೆ ಆವಾಗಲೇ ಒಂದು ಸ್ವಲ್ಪ ಹಾಕಿರ್ತೀವಲ್ವ, ಸೊ ಕರೆಕ್ಟಾಗಿದ್ದರೆ ಬಿಡ್ಬೋದು, ಇಲ್ಲ ಬೇಕು ಅಂದರೆ ಉಪ್ಪು ಹಾಕ್ಬೋದು. ಮತ್ತು ಒಂದು ಸ್ವಲ್ಪ ಒಂದು 5 ಅಥವಾ 6 ಹೆಸರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ ಹಾಕಿರ್ತೀನಿ. ಸೊ ಮೂರು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಜೀರಿಗೆ ಎಲ್ಲವೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುಟ್ಕೊಂಡು ಆ ಮಿಶ್ರಣವನ್ನು ಇವಾಗ ಹಾಕ್ತಾ ಇರೋದು. ನಿಮಗೆ ಖಾರ ಬೇಡ ಅಂತಂದರೆ ಬರೀ ಬೆಳ್ಳುಳ್ಳಿ ಅಥವಾ ಕೊತ್ತಂಬರಿ ಎರಡು ಪೇಸ್ಟ್ ಮಾಡಿಬಿಟ್ಟು ಹಾಕ್ಬೋದು. ಬೇಕು ಒಂದು ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬೋದು. ಸೊ 5ರಿಂದ 6 ಎಲೆ ಕರಿಬೇವು ಹಾಕ್ತಾ ಇರೋದು, ಟೇಸ್ಟಿಗೆ ಹಾಕ್ತಾ ಇರೋದು. ಸೊ ಇದು ಕೊತ್ತಂಬರಿ, ಒಂಚೂರು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ತಾ ಇರೋದು. ಬೇಕು ಅಂತಂದರೆ ಈರುಳ್ಳಿ ಹಾಕೋಬೋದು, ಬೇಡ ಅಂತಂದ್ರೂ ಬಿಡ್ಬೋದು. ಮತ್ತು ಹಾಕೋರು ಒಂದು ಸ್ವಲ್ಪ ಅರಿಶಿನ ಹಾಕ್ತಾರೆ, ಒಂಚೂರು ಯೆಲ್ಲೋಯಿಶ್ ಕಲರ್ ಆಗುತ್ತೆ. ಸೊ ಬೇಕು ಅಂದರೆ ಯೆಲ್ಲೋಯಿಶ್ ಕಲರ್ ಬೇಕು ಅಂದರೆ ಅರಿಶಿನ ಹಾಕ್ಬೋದು. ಒಂದು ಸ್ವಲ್ಪ ಮೇಲೆ ಜೀರಿಗೆನೂ ಹಾಕ್ಬೋದು, ಆಪ್ಷನಲ್. ಈರುಳ್ಳಿ, ಅರಿಶಿನ ಪುಡಿ, ಜೀರಿಗೆ ಇವೆಲ್ಲ ಆಪ್ಷನಲ್. ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇದು ಚೆನ್ನಾಗಿ ಕುದಿಬೇಕು. ಎಷ್ಟು ಕುದಿಯುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ನೋಡ್ಬೋದು. ಸೊ ಕುದೀತಾ ಇದೆ. ಒಂದು 5ರಿಂದ 10 ನಿಮಿಷ ಕುದಿಸ್ಬೇಕು. ಮತ್ತು ಇದು ಎದುರುಗಡೆ ನಿಂತೇ ಕುದಿಸ್ಬೇಕು. ನೀವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಆ ಕಡೆ ಈ ಕಡೆ ಹೋದರೆ ಅದು ಉಕ್ಕಿ ಹೋಗುತ್ತೆ. ಸೊ ಎದುರುಗಡೆ ನಿಂತು ಒಂಚೂರು ಕೈ ಆಡಿಸ್ಕೊಂತ ಕುದಿಸ್ಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಮೇಲೆಲ್ಲ ಬರ್ತಾ ಇದೆ ನೋಡ್ಬೋದು. ಸೊ ಒಂಚೂರು ಸ್ಪೂನಿಂದ ಕೈ ಆಡಿಸ್ತಾ ಇದ್ದರೆ ಅದು ಉಕ್ಕೋದಿಲ್ಲ, ಅಲ್ಲೇ ನಿಂತ್ಬಿಡ್ಬೇಕು. ಸೊ ನೋಡ್ಬೋದು. ನೀವು ಜೋಳ ಹಿಟ್ಟಿಲ್ಲ ಅಂತಂದ್ರೂ ರಾಗಿ ಹಿಟ್ಟು ಇದೇ ಥರ ರಾಗಿ ಹಿಟ್ಟಿಗೆ ಮಾಡಿದ್ರೆ ರಾಗಿ ಅಂಬ್ಲಿ ಆಗುತ್ತೆ ಸೇಮ್. ಸೊ ನೋಡ್ಬೋದು, ಬಿಸಿ ಬಿಸಿಯಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ರಾಗಿ ಅಂಬ್ಲಿ. ಸೊ ಮನೆಯಲ್ಲಿ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಟೇಸ್ಟ್ ಹೇಳಿ. ರಾಗಿ ಅಂಬ್ಲಿ ಹೇಗೆ ಮಾಡಬೇಕು ಅಂತೇಳಿ ವಿಡಿಯೋ ಬೇಕಾಯಿತು ಅಂತಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ನಿನಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.